ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಗೇನೆ ಬಂದಿಲ್ಲ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದನ್ನೇ ಹೇಳ್ತಾರೆ, ನಾಯಕತ್ವ ಬದಲಾವಣೆ ಏನಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಿದ್ದಾರೆ. ಈ ಅಭಿಪ್ರಾಯ ಸಂಗ್ರಹಕ್ಕೆ ನಾವು ಮುಂದಾಗಿಲ್ಲ. ಕೆಲ ಶಾಸಕರು ಬಹಿರಂಗವಾಗಿ ಮಾತನಾಡ್ತಿದ್ದಾರೆ. ಪಕ್ಷದ ಚೌಕಟ್ಟಿದೆ, ಅಲ್ಲೇ ಅಭಿಪ್ರಾಯವನ್ನ ಹಂಚಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡಲಾಗಿದೆ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಈ 1-to-1 ಸಭೆ ಅಂತ ಹೇಳಿ ಸುರ್ಜೇವಾಲಾ ಮಾತನಾಡಿದ್ದಾರೆ. Are you taking opinion on leadership change? The answer I had given yesterday also, I am answering again today. The answer is clearly no, in one word. You asked me whether this is a exercise for any change in leadership. The answer remains no. I have advised our MLAs also, if they have a problem, instead of an issue or raising a non-issue, I have a difference of opinion with Abhishek that I try to settle my scores with him. Don't try and settle your scores. Raise it with head of the family. In the party, head of the family is PCC President. In the government, head of the family is Chief Minister Mr. Siddaramaiah. They can go to ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಒಂದೊಂದು ಬೆಳವಣಿಗೆಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆ ಬೆಳವಣಿಗೆಗಳು ಏನ್ ಸೂಚಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ಜಡ್ಜ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಕೆಲವರು ಸಿಎಂ ಮತ್ತು ಡಿಸಿಎಂ ವಿರುದ್ಧ ಅಸಮಾಧಾನಗೊಂಡಿದ್ರೆ, ಇನ್ನು ಕೆಲವರು ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಆದ್ರೆ ತಮ್ಮ ಪರವಾಗಿ ನಿಂತವರಿಗೆ ಡಿಕೆ ಶಿವಕುಮಾರ್ ಅವರು ಇವತ್ತು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾಯಕತ್ವ ಬದಲಾವಣೆ ಅನ್ನೋದು ಇಲ್ಲವೇ ಇಲ್ಲ, ನಾವೆಲ್ಲರೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೀವಿ, ಅವರ ಕೈ ಬಲಪಡಿಸ್ತೀವಿ ಅಂತ ಡಿಸಿಎಂ ಹೇಳಿದ್ದಾರೆ. ಇನ್ನು ಅದೇ ವಿಚಾರವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಪುನರುಚ್ಚರಿಸಿದ್ದಾರೆ. ಏನ್ ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಾಳೆಯದಲ್ಲಿ. ಮಧುಶ್ರೀ, ಕಾಂಗ್ರೆಸ್ನಲ್ಲಿ ಗೊಂದಲಗಳು ಶುರುವಾಗಿದ್ದು, ಅಸಮಾಧಾನಗಳ ಬೆಂಕಿ ಹೊತ್ತಿಕೊಂಡಿದ್ದು ಅನುದಾನದ ಕೊರತೆಯ ವಿಚಾರದಲ್ಲಿ. ರಾಜು ಕಾಗೆ ಅವರು ಇರಬಹುದು, BR ಪಾಟೀಲ್ ಇರಬಹುದು, ಈ ಇಬ್ಬರು ಶಾಸಕರು ಬಹಿರಂಗವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಅಸಮಾಧಾನವನ್ನು ಹೊರಹಾಕಿದ್ದು ಅನುದಾನದ ಕೊರತೆ ಆಗ್ತಿದೆ ಅಥವಾ ಇಲಾಖೆಯಲ್ಲಿ ಸರಿಯಾದಂತಹ ಕಾರ್ಯನಿರ್ವಹಣೆ ಆಗ್ತಾ ಇಲ್ಲ, ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತೇಳಿ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಮಾತ್ರ ಆ ಇಡೀ ಗೊಂದಲದ ದಿಕ್ಕನ್ನ ಬದಲಾವಣೆ ಮಾಡಿದ್ರು. ಅದು ನಾಯಕತ್ವದ ಬದಲಾವಣೆ ಬೇಕೇ ಬೇಕು ಅನ್ನುವಂತ ಹೇಳಿಕೆಯ ಮೂಲಕ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ಇಕ್ಬಾಲ್ ಹುಸೇನ್ ಪ್ರಮುಖವಾಗಿ ಮಾತನಾಡ್ತಾರೆ. ಅವರು ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರಮುಖವಾಗಿ ದನಿಯನ್ನ ಎತ್ತುತ್ತಾರೆ. ಸುರ್ಜೇವಾಲಾ ಅವರ ಮುಂದೆ ನಾವು ಬಹಿರಂಗವಾಗಿ ಈ ವಿಚಾರವನ್ನ ತಿಳಿಸ್ತೀವಿ, ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು. ರಾಜಣ್ಣ ಅವರು ಹೇಳಿದಂತಹ ಸೆಪ್ಟೆಂಬರ್ ಕ್ರಾಂತಿ ಆಗಿಯೇ ಆಗುತ್ತೆ, ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ಮೂಲಕ ಈ ಕ್ರಾಂತಿ ಆಗುತ್ತೆ ಅನ್ನುವಂತ ಮಾತನ್ನ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ. ಈ ರೀತಿ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಈ ಇಡೀ ಬೆಳವಣಿಗೆಗಳು ಬದಲಾದಂತಹ ಹಿನ್ನೆಲೆಯಲ್ಲಿ ಗೊಂದಲಗಳು ತಾರಕಕ್ಕೇರಿತು. ಈ ತಾರಕಕ್ಕೆ ಏರಿದಂತಹ ಗೊಂದಲಗಳನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಬಂದಿದ್ದಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಇದೀಗ ನಿನ್ನೆಯಿಂದಲೂ ಕೂಡ ಶಾಸಕರ ಜೊತೆ 1-to-1 ಚರ್ಚೆ ಮಾಡ್ತಾ ಇರುವಂತಹ ಸುರ್ಜೇವಾಲಾ ಅವರು ಶಾಸಕರ ಆಯಾಯ ಕ್ಷೇತ್ರದ ಅಭಿಪ್ರಾಯಗಳನ್ನ ಪಡ್ಕೊಳ್ತಿದ್ದಾರೆ. ಅಲ್ಲಿ ರಾಜಕೀಯ ಹೇಗಿದೆ ಅನ್ನುವಂಥದ್ದು, ಪಕ್ಷ ಸಂಘಟನೆ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಂತ ಚರ್ಚೆಯನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಗೆ ಬಂದಿಲ್ಲ ಅನ್ನುವಂಥದ್ದನ್ನ ಸ್ವತಃ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸುತ್ತಿದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಕಳೆದ 2 ದಿನಗಳಿಂದ ನಿರಂತರವಾಗಿ ನಾಯಕತ್ವ ಬದಲಾವಣೆಯ ಬಗ್ಗೆ ಪದೇ ಒತ್ತಿ ಹೇಳ್ತಾ ಇರುವಂತಹ ಇಕ್ಬಾಲ್ ಹುಸೇನ್ ಇರ್ಬೋದು, ಮಾಗಡಿ ಬಾಲಕೃಷ್ಣ ಇರ್ಬೋದು, ಅವರಿಬ್ಬರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಇದೀಗ ಕೆಪಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ಆಗಲಿ, ಮಾಗಡಿ ಬಾಲಕೃಷ್ಣ ಆಗಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರು, ಅವರದೇ ಕ್ಷೇತ್ರದಲ್ಲಿ ಬರುವಂತಹ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬರುವಂತಹ ನಾಯಕರು. ಅವರು ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ರಿಂದಾಗಿ ಎಲ್ಲ ಒಂದ್ ಕಡೆ ಗೊಂದಲಗಳು ತಾರಕಕ್ಕೇರ್ತಾ ಹೋಯ್ತು ಮತ್ತು ಬೇರೆ ಬೇರೆ ರೀತಿಯ ಸ್ವರೂಪಗಳು ಪಡೆದುಕೊಳ್ತಾ ಹೋಯ್ತು. ಇದೀಗ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಇಕ್ಬಾಲ್ ಹುಸೇನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿ ಕಚೇರಿಯಲ್ಲಿ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಅವರು, ನಾನು ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಅನ್ನ ಕೊಡ್ತೀನಿ, ಅವರ ಪ್ರೀತಿಯ ಅಗತ್ಯತೆ ನನಗಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಇದು ಇಷ್ಟಕ್ಕೆ ನಿಲ್ಲುತ್ತಾ ಅಂತಂದ್ರೆ, ಇಕ್ಬಾಲ್ ಹುಸೇನ್ ಅವರು ಇವತ್ತು ಸುರ್ಜೇವಾಲಾ ಅವರ ಸಭೆಗೆ ಆಗಮಿಸಿದ್ರು. ಸಭೆಗೆ ಮುಂಚಿತವಾಗಿ ಅವರಿಗೆ ಪ್ರಶ್ನೆ ಎದುರಾಯಿತು, ನಿಮಗೆ ನೋಟಿಸ್ ಅನ್ನ ಕೊಡಲಾಗುತ್ತೆ, ಏನ್ ಮಾಡ್ತೀರಿ ಅಂತ ಹೇಳಿ. ಆಗ್ಲೂ ಕೂಡ ತನ್ನ ನಿಲುವಿನಲ್ಲಿ ಅದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತ ಇಕ್ಬಾಲ್ ಹುಸೇನ್ ಅವರು, ನನಗೆ ನೋಟಿಸ್ ಆದ್ರೂ ಕೊಡ್ಲಿ, ಏನೇ ಮಾಡ್ಲಿ, ನಾನು ಖಂಡಿತವಾಗಿಯೂ ಕೂಡ ಸುರ್ಜೇವಾಲಾ ಅವರ ಮುಂದೆ ಸಭೆಗೆ ಅಟೆಂಡ್ ಆದಂತ ಹೊತ್ತಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ, ನಾಯಕತ್ವ ಬದಲಾವಣೆ ಬೇಕೇ ಬೇಕು ಅನ್ನುವಂತ ಮಾತನ್ನ
ಪುನರುಚ್ಚಾರವನ್ನ ಮಾಡಿದ್ದಾರೆ. ಹೀಗಾಗಿ ಶಾಸಕರ ಅಸಮಾಧಾನ ಒಂದು ಕಡೆ, ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರ, ಈ ಎರಡೂ ಕೂಡ ಒಂದೇ ಸಮಯದಲ್ಲಿ ಭುಗಿಲೆದ್ದು ಕಾಂಗ್ರೆಸ್ನ ಗೊಂದಲಗಳು ತಾರಕಕ್ಕೆ ಏರ್ತಾ ಇದೆ. ಶಾಸಕರ ಅನುದಾನದ ವಿಚಾರದಲ್ಲಿ ಸುರ್ಜೇವಾಲಾ ಅವರು ಸ್ವಲ್ಪ ಮಟ್ಟಿಗಿನ ಭರವಸೆಯನ್ನ ನೀಡುತ್ತಿದ್ದಾರೆ. ಆದ್ರೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಕೊಡೋದಕ್ಕೆ ಬಹುತೇಕ ಸುರ್ಜೇವಾಲಾ ಅವರ ಕೈಯಲ್ಲೂ ಕೂಡ ಸಾಧ್ಯ ಆಗ್ಲಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಯಾವುದೇ ರೀತಿಯ ಎಚ್ಚರಿಕೆಯನ್ನು ಕೂಡ ಶಾಸಕರಿಗೆ ಸುರ್ಜೇವಾಲಾ ಅವರು ನೀಡ್ತಿಲ್ಲ ಅನ್ನುವಂಥದ್ದು ಅತ್ಯಂತ ಗಮನಾರ್ಹ ಸಂಗತಿಯಾಗುತ್ತೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಪ್ರಸನ್ನ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ನಿಮ್ಮಿಂದ.